ಅಕ್ಟೋಬರ್ 18 ಶನಿವಾರದಂದು ಧನತ್ರಯೋದಶಿ ಬಂದಿದೆ. ಈ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಸಾಧ್ಯವಾಗದಿದ್ದವರು ಈ 5 ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರಬಹುದು. ಈ ದಿನ ಯಾವ ವಸ್ತು ದಾನ ಮಾಡಬೇಕು, ಯಾವ ದೇವರನ್ನು ಪೂಜಿಸಬೇಕು, ಮನೆಯ ಮುಂದೆ ಯಾವ ವಿಶೇಷ ದೀಪಾರಾಧನೆ ಮಾಡಿದರೆ ಅಪಮೃತ್ಯು ದೋಷಗಳು ದೂರವಾಗಿ ಕುಟುಂಬದ ಸದಸ್ಯರಿಗೆ ಆರೋಗ್ಯ ವೃದ್ಧಿಯಾಗಿ ಆಯಸ್ಸು ಗಟ್ಟಿಯಾಗುತ್ತೆ, ಲಕ್ಷ್ಮಿ ಕುಬೇರರ ಪ್ರೀತಿಗೋಸ್ಕರ ವಿಶೇಷವಾಗಿ ಯಾವ ರೀತಿಯಾಗಿ ದೇವರ ಪೂಜೆಯನ್ನು ಇವತ್ತು ಮಾಡಿಕೊಳ್ಬೇಕಂತ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಈ ಧನತ್ರಯೋದಶಿ ಹಬ್ಬವನ್ನು ಸಾಕ್ಷಾತ್ ವಿಷ್ಣುವಿನ ರೂಪಗಳಲ್ಲಿ ಒಂದಾದಂತಹ ಧನ್ವಂತರಿ ವೈದ್ಯರ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಸಕ್ಕರೆ ಹಾಗೂ ಅಕ್ಕಿಯಿಂದ ಮಾಡಿದ ಸಿಹಿ ಪಾಯಸವನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಈ ದಿನದಂದು ಸಂಪತ್ತಿನ ದೇವರಾದ ಕುಬೇರ, ಲಕ್ಷ್ಮಿ ಹಾಗೂ ಧನ್ವಂತರಿ ದೇವರನ್ನು ಪೂಜಿಸಬೇಕು. ಈ ದಿನದಂದು ಬಂಗಾರ, ಬೆಳ್ಳಿ, ಆಸ್ತಿ, ಮನೆಗೆ ಅಡುಗೆಯ ಪಾತ್ರೆಗಳನ್ನು ಖರೀದಿ ಮಾಡುವುದು, ಮಂಗಳಕರ ವಸ್ತುಗಳನ್ನು ಖರೀದಿ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಆದರೆ ಎಲ್ಲರಿಗೂ ಬಂಗಾರ ಹಾಗೂ ಬೆಳ್ಳಿ ಆಸ್ತಿಗಳನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ. ಅದರ ಬದಲಾಗಿ ಬಂಗಾರ ಕೊಳ್ಳುವವರು, ಕೊಳ್ಳದವರು ಯಾರಾದರೂ ಸರಿ ಲಕ್ಷ್ಮೀದೇವಿಗೆ ಪ್ರಿಯವಾಗುವಂತಹ ಈ 5 ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರಬಹುದು. ಇದರಿಂದಲೂ ನಿಮ್ಮ ಸಂಪತ್ತು ಹಾಗೂ ಅದೃಷ್ಟ ವಿಶೇಷವಾಗಿ ವೃದ್ಧಿಯಾಗ್ತಾ ಹೋಗುತ್ತೆ. ಈ ದಿನ ತರಬೇಕಾದ ಮೊದಲ ವಸ್ತು ಎಂದರೆ ಅದು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ. ಈ ದಿನ ಮರೆಯದೆ ಕೊತ್ತಂಬರಿ ಬೀಜವನ್ನು ಮನೆಗೆ ತಂದು ಸಾಕ್ಷಾತ್ ಲಕ್ಷ್ಮೀದೇವಿಯ ಚಿತ್ರಪಟ ಅಥವಾ ವಿಗ್ರಹದ ಮುಂದಿಟ್ಟು ನಂತರ ಆ ಬೀಜಗಳನ್ನು ನಿಮ್ಮ ಕೈನಿಂದ ಬಿತ್ತಬೇಕು. ಈ ಬೀಜಗಳು ಸಣ್ಣ ಸಣ್ಣ ಸಸಿಯಾಗಿ ಬೆಳೆಯುತ್ತಾ ಹೋದಂತೆ ಮನೆಗೆ ಸಂಪತ್ತು ಹೆಚ್ಚುತ್ತದೆ, ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗುತ್ತದೆ. ಈ ದಿನ ಬಂಗಾರ ಬೆಳ್ಳಿಯ ನಂತರ ಹಿತ್ತಾಳೆ ಲೋಹ ಖರೀದಿ ಮಾಡಿದರೂ ಶುಭವೆಂದು ಪರಿಗಣಿಸಲಾಗುತ್ತದೆ. ಮನೆಗೆ ಈ ದಿನ ಹಿತ್ತಾಳೆಯ ದೀಪವನ್ನು ತರಬಹುದು. ಪೊರಕೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಎಂದು ನಂಬಲಾಗುತ್ತೆ. ಆದ್ದರಿಂದ ಧನತ್ರಯೋದಶಿಯ ದಿನ ಮನೆಗೆ ಪೊರಕೆ ತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನು ಮನೆಗೆ ಕರೆತಂದಂತೆ. ನಾಳೆ ಅಂದರೆ ಧನತ್ರಯೋದಶಿಯ ದಿನ ಮುಖ್ಯವಾಗಿ ಹೊಸ ಪೊರಕೆಯನ್ನು ಖರೀದಿ ಮಾಡಿ ಮನೆಗೆ ತನ್ನಿ. ಈ ದಿನ ಮನೆಗೆ ತರಬೇಕಾದ ಮತ್ತೊಂದು ವಸ್ತು ಎಂದರೆ ಅದು ಅಕ್ಷತೆ. ಅಕ್ಷತೆ ಎಂದರೆ ಭತ್ತ ಮತ್ತು ಅಕ್ಕಿ. ಅಕ್ಕಿ ಎಂದರೆ ಅಕ್ಷತೆ. ಧರ್ಮಗ್ರಂಥಗಳಲ್ಲಿ ಅಕ್ಕಿಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಅಕ್ಷತೆ ಎಂದರೆ ಸಂಪತ್ತಿನ ಅನಂತ ಹೆಚ್ಚಳ. ಇದರಿಂದ ಸಂಪತ್ತು ವೈಭವವನ್ನು ಅನಂತವಾಗಿ ಹೆಚ್ಚಿಸಬಹುದು ಎಂದು ಹೇಳಲಾಗುತ್ತದೆ. ಹಾಗೆಯೇ ಪೌರಾಣಿಕ ಕಥೆಗಳ ಪ್ರಕಾರ ಬಾರ್ಲಿ ಅಕ್ಕಿಯನ್ನು ಕನಕ ಎಂದು ಕರೆಯುತ್ತಾರೆ. ಕನಕ ಎಂದರೆ ಚಿನ್ನವೆಂದರ್ಥ. ಧನತ್ರಯೋದಶಿ ದಿನದಂದು ಬಾರ್ಲಿಯನ್ನು ಖರೀದಿ ಮಾಡಿ ಮನೆಗೆ ತಂದರೆ ಬಂಗಾರವನ್ನೇ ಮನೆಗೆ ತಂದಂತಹ ಶುಭ ಫಲವನ್ನು ನೀವು ಪಡೆಯಬಹುದು. ಇನ್ನು ಈ ದಿನ ಮಾಡುವ ದಾನದಿಂದ ಅನೇಕ ರೀತಿಯ ಶುಭಯೋಗ ಪುಣ್ಯ ಫಲವನ್ನು ನೀವು ಪಡೆದುಕೊಳ್ಳಬಹುದು. ಈ ದಿನ ಮಾಡುವ ದಾನಗಳಿಂದ ಎಂದಿಗೂ ಜೀವನದಲ್ಲಿ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ. ಈ ದಿನ ಮರೆಯದೆ ಯಾರಿಗಾದರೂ ವಸ್ತ್ರದಾನ ಮಾಡಿ. ನೀವು ಮಾಡುವಂತಹ ವಸ್ತ್ರದಾನ ಮಹಾದಾನವೆಂದು ಪರಿಗಣಿಸುತ್ತಾರೆ. ನೀವು ದಾನ ಮಾಡುವ ಬಟ್ಟೆಗಳು ಕೆಂಪು ಹಾಗೂ ಹಳದಿ ಬಣ್ಣದಲ್ಲಿ ಇರಬೇಕು. ಈ ದಾನದಿಂದ ಸಂಪತ್ತಿನ ಜೊತೆಗೆ ವ್ಯಕ್ತಿಯು ಸದ್ಗುಣಗಳನ್ನು ಪಡೆಯುತ್ತಾನೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಹಣದ ಸಮಸ್ಯೆಗಳು ಕೂಡ ಇದರಿಂದ ದೂರವಾಗುತ್ತೆ. ಈ ಧನತ್ರಯೋದಶಿ ದಿನದಂದು ಮಾಡಬೇಕಾದ ಪ್ರಮುಖ ದಾನವೆಂದರೆ ಅದು ಆಹಾರ ದಾನ. ಹಸಿದವರಿಗೆ, ಸತ್ಪಾತ್ರರಿಗೆ ಅನ್ನದಾನವನ್ನು ಮಾಡಿ. ನೀವು ಮಾಡುವಂತಹ ಅನ್ನದಾನದಲ್ಲಿ ಸಕ್ಕರೆ, ಅಕ್ಕಿಯಿಂದ ಮಾಡಿದ ಸಿಹಿ ಪಾಯಸ ಇದ್ದರೂ ತುಂಬಾ ಉತ್ತಮ. ಅನ್ನದಾನದ ಜೊತೆಗೆ ಕೈಲಾದ ದಕ್ಷಿಣೆಯನ್ನು ಕೂಡ ನೀಡಿ. ಇದರಿಂದ ಮಹಾಲಕ್ಷ್ಮೀ ದೇವಿಯು ಸಂತಸಗೊಂಡು ಅನುಗ್ರಹಿಸುತ್ತಾಳೆ. ಈ ದಿನ ತೆಂಗಿನಕಾಯಿ ಹಾಗೂ ಸಿಹಿ ತಿಂಡಿಗಳನ್ನು ದಾನ ಮಾಡಿದರೆ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ. ಹಣದ ಕೊರತೆ ಎಂದಿಗೂ ಬರುವುದಿಲ್ಲ. ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ. ಈ ದಿನದಂದು ಕಬ್ಬಿಣದ ದಾನ ಮಾಡುವುದರಿಂದ ಸರ್ವ ದಾರಿದ್ರ್ಯ ದೋಷಗಳು, ಶನಿ ದೋಷಗಳು ಕಡಿಮೆಯಾಗುತ್ತದೆ. ಧನತ್ರಯೋದಶಿಯ ದಿನದಂದು ಪೊರಕೆಯ ದಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಪರಿಚಯಸ್ಥರಿಗೆ ಮಾತ್ರ ಪೊರಕೆಯ ದಾನ ಮಾಡಬೇಕು ಅಥವಾ ಯಾವುದಾದರೂ ದೇಗುಲಕ್ಕೆ ಪೊರಕೆಯ ದಾನವನ್ನು ನೀಡಬೇಕು. ಪುರಾಣಗಳ ಪ್ರಕಾರ ಕಾರ್ತಿಕ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಭಗವಾನ್ ಧನ್ವಂತರಿಯು ಸಮುದ್ರ ಮಂಥನ ಸಮಯದಲ್ಲಿ ಸಂಪತ್ತು ತುಂಬಿದ ಕಳಶದೊಂದಿಗೆ ಕಾಣಿಸಿಕೊಳ್ತಾರೆ. ಧನ್ವಂತರಿ ದೇವರ ಕೈನಲ್ಲಿ ಆ ಸಮಯದಲ್ಲಿ ಹಿತ್ತಾಳೆಯ ಪಾತ್ರೆ ಇತ್ತು. ಆದ್ದರಿಂದ ಈ ದಿನ ಹಿತ್ತಾಳೆಯ ಪಾತ್ರೆಗಳನ್ನು ಖರೀದಿ ಮಾಡುವುದು ತುಂಬಾ ಉತ್ತಮ. ಈ ದಿನ ಸ್ಟೀಲ್ ಹಾಗೂ ಗಾಜಿನ ಪಾತ್ರೆ ವಸ್ತುಗಳನ್ನು ಖರೀದಿ ಮಾಡಬಹುದು.
ಮಾಡಬಾರದು. ಇವು ಶನಿ ಹಾಗೂ ರಾಹುವಿಗೆ ಸಂಬಂಧಿಸಿದ ವಸ್ತುಗಳಾಗಿವೆ. ಧನತ್ರಯೋದಶಿ ದಿನದಂದು ಸಂಜೆಯ ಸಮಯದಲ್ಲಿ ಯಮನಿಗಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಣ್ಣಿನ ಹಣತೆಯನ್ನು ಹಚ್ಚಬೇಕು. ಈ ದೀಪ ಮಾರನೆಯ ದಿನ ಅರುಣೋದಯ ಕಾಲದ ತನಕ ಉರಿಯುವಂತೆ ಹಚ್ಚಬೇಕು. ಇದರಿಂದ ಅಪಮೃತ್ಯು ಪರಿಹಾರವಾಗುತ್ತೆ. ಮನೆಯ ಎತ್ತರದ ಭಾಗದಲ್ಲಿ ಇದನ್ನು ಹಚ್ಚುವುದರಿಂದ ಇದನ್ನು ಆಕಾಶ ದೀಪ ಎನ್ನುತ್ತಾರೆ. ಗಗನ ಮಾರ್ಗದಲ್ಲಿ ಸಂಚರಿಸುವಂತಹ ಪಿತೃದೇವತೆಗಳಿಗೆ ದಾರಿ ತೋರಿಸುವುದು ಇದರ ಉದ್ದೇಶವಾಗಿರುತ್ತೆ. ಧನತ್ರಯೋದಶಿ ದಿನದಂದು ಸಂಜೆ 6 ರಿಂದ 7 ಗಂಟೆಯ ಒಳಗಾಗಿ ಮನೆಯ ಮುಂದೆ ಯಮದೀಪವನ್ನು ಬೆಳಗಿ ಯಮರಾಜನಿಗೆ ಗೌರವವನ್ನು ಸಲ್ಲಿಸಬೇಕು. ಈ ದೀಪವನ್ನು 2 ರೀತಿಯಲ್ಲಿ ಬೆಳಗಬಹುದು. ಒಂದು ಮಣ್ಣಿನ ದೀಪ ಹಚ್ಚುವುದು, ಮತ್ತೊಂದು ಗೋಧಿ ಹಿಟ್ಟಿನಿಂದ 13 ದೀಪಗಳನ್ನು ತಯಾರಿಸಿ ಬೆಳಗುವುದು. ಮಣ್ಣಿನ ದೀಪ ಹಚ್ಚುವುದು ಹೇಗೆಂದರೆ, ಮನೆಯ ಬಾಗಿಲಿನ ಮುಂದೆ ದಕ್ಷಿಣ ದಿಕ್ಕಿನಲ್ಲಿ ಒಂದು ತಟ್ಟೆಯ ಮೇಲೆ 5 ವೀಳ್ಯದೆಲೆ ಇಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ಗುಡ್ಡೆಯ ರೀತಿ ಹಾಕಿ ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪವಿಟ್ಟು 3 ಬತ್ತಿಗಳನ್ನು 3 ದಿಕ್ಕುಗಳು ನೋಡುವಂತೆ ಇರಿಸಬೇಕು. ಅಂದರೆ 2 ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿಕೊಳ್ಳಬೇಕು. ದಕ್ಷಿಣ ದಿಕ್ಕಿಗೆ ಒಂದು, ಉತ್ತರ ದಿಕ್ಕಿಗೆ ಒಂದು, ಪೂರ್ವ ದಿಕ್ಕಿಗೆ ಒಂದು ಬತ್ತಿ ನೋಡುವಂತೆ ಇರಿಸಬೇಕು. ದೀಪಕ್ಕೆ ಮರೆಯದೆ ಎಳ್ಳೆಣ್ಣೆಯನ್ನ ಹಾಕಿ ದೀಪದ ಮುಂದೆ ಅಕ್ಕಿ ಹಾಗೂ ಬೆಲ್ಲವನ್ನ ನೈವೇದ್ಯವಾಗಿ ಅರ್ಪಿಸಿ ಯಮರಾಜನಿಗೆ ನಮಸ್ಕಾರ ಮಾಡಿಕೊಳ್ಬೇಕು. ಗೋಧಿ ಹಿಟ್ಟಿನ ದೀಪ ಹೇಗೆ ಬೆಳಗಿಸಬೇಕೆಂದರೆ, ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು, ಸ್ವಲ್ಪ ಹಾಲನ್ನು ಬೆರೆಸಿ 13 ದೀಪಗಳನ್ನು ತಯಾರಿಸಿಕೊಳ್ಳಬೇಕು. ನಂತರ ಮನೆಯ ಹೊರಭಾಗ ದಕ್ಷಿಣ ದಿಕ್ಕಿನಲ್ಲಿ ಈ ದೀಪಗಳನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡುವುದು. ಹೀಗೆ 2 ಪ್ರಕಾರಗಳಲ್ಲಿ ಯಮದೀಪವನ್ನು ಬೆಳಗಿಸಬಹುದು. ದೀಪಾರಾಧನೆ ಎಲ್ಲ ಮುಗಿದ ಮೇಲೆ ದೀಪದ ಕೆಳಗೆ ಇಟ್ಟಂತಹ ಕಲ್ಲುಪ್ಪನ್ನು ಯಾವುದಾದರೂ ಮರ ಗಿಡದ ಕೆಳಗೆ ಹಾಕಿ ಬರಬೇಕು. ಈ ಯಮ ದೀಪಾರಾಧನೆ ಮಾಡುವುದರಿಂದ ಅಪಮೃತ್ಯು ದೋಷಗಳು ದೂರವಾಗುತ್ತೆ. ಮನೆಯ ಎಲ್ಲ ಸದಸ್ಯರಿಗೂ ಆಯಸ್ಸು ಗಟ್ಟಿಯಾಗುತ್ತೆ, ಆಯಸ್ಸು ವೃದ್ಧಿಯಾಗ್ತಾ ಹೋಗುತ್ತೆ. ಯಮರಾಜನ ಪರಿಪೂರ್ಣ ಅನುಗ್ರಹದಿಂದ ವಿಶೇಷ ರಕ್ಷಣೆ ಪ್ರಾಪ್ತಿಯಾಗುತ್ತೆ. ಪೂರ್ವ ಕಾಲದಲ್ಲಿ ಒಬ್ಬ ರಾಜಕುಮಾರನ ಜಾತಕ ರೀತ್ಯ ಅವನ ಮೃತ್ಯು ಸರ್ಪ ಕಡಿತದಿಂದ ಅವನು ವಿವಾಹವಾದಂತಹ 4ನೆಯ ದಿನ ಸಾವು ಬರಬೇಕಿತ್ತು. ಆದರೆ ಅವನ ಪತ್ನಿ ಆ 4ನೆಯ ದಿನ ಅವನು ನಿದ್ರಿಸಲು ಬಿಡಲಿಲ್ಲ. ಅವಳು ತನ್ನ ಕೊಠಡಿಯ ಹೊರಗೆ ತನ್ನೆಲ್ಲ ಆಭರಣಗಳನ್ನು ಇಟ್ಟು ಅದರ ಸುತ್ತಲೂ ಲೆಕ್ಕವಿಲ್ಲದಷ್ಟು ದೀಪದ ಹಣತೆಯನ್ನು ಹಚ್ಚಿ ದೇವರ ನಾಮಗಳನ್ನು ಪಾಡುತ್ತಾ ಕಥೆಗಳನ್ನು ಹೇಳುತ್ತಾ ರಾಜಕುಮಾರ ನಿದ್ರಿಸದಂತೆ ನೋಡಿಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಯಮಧರ್ಮ ಆವಿನ ರೂಪದಲ್ಲಿ ಅಲ್ಲಿಗೆ ಬಂದಾಗ ಆ ದೀಪಗಳ ತೀವ್ರ ಪ್ರಕಾಶದ ಸಮೂಹದ ಮಧ್ಯೆ ಒಳ ಪ್ರವೇಶಿಸಲಾಗದೆ ಆಭರಣಗಳ ರಾಶಿಗಳ ಮೇಲೆ ಕುಳಿತು ಆಕೆಯ ಹಾಡು ಕೇಳುತ್ತಾ ಕುಳಿತನು. ತನ್ನ ಪತಿಯ ಪ್ರಾಣವನ್ನ ಈ ರೀತಿಯಾಗಿ ಆ ಸ್ತ್ರೀ ಉಳಿಸುತ್ತಾಳೆ. ಅಂದಿನಿಂದ ಯಮದೀಪ ಎಂಬ ಹೆಸರಿನಿಂದ ಈ ದೀಪವನ್ನು ಯಮನ ದಿಕ್ಕಿನಲ್ಲಿ ಅಂದರೆ ದಕ್ಷಿಣ ದಿಕ್ಕಿನಲ್ಲಿ ಬೆಳಗುವಂತಹ ಸಂಪ್ರದಾಯ ಆಗಿನಿಂದಲೂ ಬಂದಿದೆ. ನೋಡೋರಲ್ಲ, ಧನತ್ರಯೋದಶಿಯ ದಿನ ಯಾವ ರೀತಿಯಾಗಿ ಯಮದೀಪವನ್ನು ಹಚ್ಚಬೇಕು, ಮನೆಗೆ ಯಾವ ವಸ್ತುಗಳನ್ನು ತರಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.